ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ಕಚೇರಿಗೆ ಪ್ರವೇಶಿಸುತ್ತಿದ್ದಂತೆ ಕಂಬಳದ ಜೋಡು ಕೋಣಗಳು ನಿಮ್ಮನ್ನ ಸ್ವಾಗತಿಸುತ್ತವೆ. ಇದೇನಿದು ಕಂಬಳದ ಕೋಣಗಳನ್ನ ಸಾಕಿದ್ದಾರೆ ಎಂದು ಭಾವಿಸಿದ್ರೆ ತಪ್ಪೇನಿಲ್ಲ. ಯಾಕೆಂದ್ರೆ ನೋಡುವಾಗ ಅವರು ಜೀವಂತ ಕೋಣಗಳಂತೆ ಕಾಣಿಸ್ತವೆ. ಆದರೆ ಇದು ನಿಜವಲ್ಲ. ಕಸದಿಂದ ರಸ ಎಂಬಂತೆ ಪುನರ್ಬಳಕೆಯ ವಸ್ತುಗಳಿಂದ ರಚಿಸಿದ ಕೋಣಗಳು. ನಗರಸಭಾ ಕಚೇರಿಯ ಪಕ್ಕದಲ್ಲಿ ಶೆಡ್ವೊಂದನ್ನು ರಚಿಸಿ ಈ ಕೋಣಗಳನ್ನು ಜೋಡಿಸಲಾಗಿದ್ದು, ತ್ಯಾಜ್ಯದಲ್ಲಿ ಅರಳಿದ ಕರಾವಳಿಯ ಮೇರು ಸಂಸ್ಕೃತಿ ಕಂಬಳದ ಕೋಣಗಳು ಎಂದು ಬರೆಯಲಾಗಿದೆ. ಕೋಣಗಳಿಗೆ ಮೂಗುದಾರವನ್ನು ಹಾಕಲಾಗಿದ್ದು, ಕಂಬಳಕ್ಕೆ ಸಿದ್ಧಗೊಳಿಸುವ ಮಾದರಿಯಲ್ಲೇ ನೊಗವನ್ನು ಜೋಡಿಸಲಾಗಿದೆ. ವಿದ್ಯಾರ್ಥಿಗಳು, ಯುವಕರು, ಜನಸಾಮಾನ್ಯರು ತ್ಯಾಜ್ಯವನ್ನು ಕಸವೆಂದು ಕಾಣದೆ ಅದು ಮರುಬಳಕೆಯ ಸಂಪನ್ಮೂಲವಾಗಿ ಕಾಣುವ ದೃಷ್ಟಿಯಿಂದ ವಿನ್ಯಾಸಗೊಳಿಸಲಾಗಿದೆ. ಪುತ್ತೂರು ಪುರಸಭೆಯಲ್ಲಿ ಹಿಂದೆ ಪೌರಾಯುಕ್ತರಾಗಿದ್ದ ಮಧು ಮನೋಹರ್ ಅವರು ಹಿಂದೆ ಹೊಸದಿಲ್ಲಿಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿ ಇದೇ ಮಾದರಿಯಲ್ಲಿ ಸಿಂಹವನ್ನು ನೈಜ ಗಾತ್ರದಲ್ಲಿ ವಿನ್ಯಾಸಗೊಳಿಸಿದ್ದನ್ನು ಕಂಡಿದ್ರು. ಬಳಿಕ ಪುತ್ತೂರಿನ ಕುಶಲಕರ್ಮಿಗಳ ಬಳಿ ಅದರ ಕುರಿತು ವಿವರಿಸಿ ಪುತ್ತೂರಿನಲ್ಲೂ ಅಂತಹ ರಚನೆಯ ಕುರಿತು ಚರ್ಚಿಸಿದ್ರು. ಪ್ರಸ್ತುತ ಹಾಲಿ ಪೌರಾಯುಕ್ತರಾಗಿರುವ ವಿದ್ಯಾ ಎಂ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಈ ಕೋಣಗಳು ಸಿದ್ಧಗೊಂಡಿದೆ. ಹಳೆಯ ಟೈರ್ಗಳ ಮೂಲಕ ಈ ಕೋಣಗಳನ್ನು ರಚಿಸಲಾಗಿದ್ದು, ಸುಮಾರು 3 ತಿಂಗಳ ಪ್ರಯತ್ನದ ಬಳಿಕ ನೈಜ ರೂಪದ ಕೋಣಗಳು ಸಿದ್ಧಗೊಂಡಿವೆ. ಪ್ರಾರಂಭದಲ್ಲಿ 8 ಎಂಎಂ ರಾಡ್ ಬಳಸಿ ಕೋಣದ ಮಾದರಿಯನ್ನು ಸಿದ್ಧಪಡಿಸಲಾಗಿದೆ. ಅದರ ಮೇಲೆ ಟೈರ್ನ ಹಳೆಯ ಟ್ಯೂಬ್ಗಳನ್ನು ಅಳವಡಿಸಿ ಬಳಿಕ ಟೈರ್ ಅನ್ನು ಬೆಲ್ಟ್ ಮಾದರಿಯಲ್ಲಿ ಕತ್ತರಿಸಿ ಟ್ಯೂಬ್ಗಳ ಮೇಲೆ ಅಂಟಿಸಲಾಗಿದೆ. ಅದಕ್ಕೆ ಬಣ್ಣ ಬಳಿದು ಮೂಗುದಾರ, ನೊಗವನ್ನು ಜೋಡಿಸಿದಾಗ ನೈಜ ಕೋಣದ ರೀತಿಯಲ್ಲಿ ಕಂಗೊಳಿಸುತ್ತಿದೆ. ಕೋಣಗಳ ಶೆಡ್ ರೂಫ್ಗೆ ಬಳಸಿದ ಪ್ಲಾಸ್ಟಿಕ್ ಹಂಚನ್ನು ಕೂಡ ಮರುಬಳಕೆಯ ವಸ್ತುಗಳಿಂದಲೇ ತಯಾರಿಸಲಾಗಿದೆ. ಅದನ್ನು ನಗರಸಭಾ ಕಚೇರಿಯ ಪಕ್ಕದಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಜೋಡಿಸಲಾಗಿದೆ. ಕರಾವಳಿಯ ಕಂಬಳ ಕ್ಷೇತ್ರದ ದಿಗ್ಗಜ ಕೋಣಗಳಾದ ಪಾಂಡು, ರಾಕೆಟ್ ಮೋಡ, ಕಿಂಗ್ ತಾಟೆಯ ಅಪ್ರತಿಮ ವೇಗದಿಂದ ಪ್ರೇರಣೆಗೊಂಡು ಈ ಕೋಣಗಳ ಪ್ರತಿಮೆಯನ್ನು ರಚಿಸಲಾಗಿದೆ. ಇಲ್ಲಿ ಕಂಬಳದ ನೈಜತೆಯನ್ನು ಉಳಿಸುವ ದೃಷ್ಟಿಯಿಂದ ಸಾಂಪ್ರದಾಯಿಕ ಮರದ ನೊಗ, ಪೊಣಕೆ ಬೊಟ್ಟು, ನೆತ್ತಿಬಾಲುನಿಂದ ಸಿಂಗರಿಸಲಾಗಿದೆ. ಹಳೆಯ ಟೈರ್ ಟ್ಯೂಬ್ಗಳನ್ನು ಬಳಸಿ ಕಸದಿಂದ ರಸ ಎಂಬ ಮಾದರಿಯಲ್ಲಿ ಕಂಬಳದ ಕೋಣಗಳನ್ನು ತಯಾರಿಸಲಾಗಿದ್ದು, ಅದನ್ನು ಕಂಬಳಕ್ಕೆ ಸಿದ್ಧಗೊಳಿಸಲಾದ ಮಾದರಿಯಲ್ಲಿ ಸಿಂಗರಿಸಲಾಗಿದೆ. ಸುಮಾರು 3 ತಿಂಗಳಲ್ಲಿ ಈ ಕೋಣಗಳನ್ನು ಸಿದ್ಧಪಡಿಸಲಾಗಿದ್ದು, ಜೊತೆಗೆ ಹಳೆ ಟೈರ್ನಿಂದ ಹೂವಿನ ಗಿಡಗಳ ಕುಂಡಗಳನ್ನು ರಚಿಸಿ ಕೋಣದ ಶೆಡ್ನ ಅಂದವನ್ನು ಹೆಚ್ಚಿಸಲಾಗಿದೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.